ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಕಾಲ್ಗಳಲ್ಲಿ ಸುಮಾರು ಜನ ಕಾಲ್ ಮಾಡಿದರು. ಏನು ನಮಗೆ ಜಮೀನು ತೊಗೊಂಡಿದ್ವಿ, ಅದರಲ್ಲಿ ಯಾರೊಬ್ಬರು ಹುಬ್ಳಿಯಿಂದನೇ ಯಾರೊಬ್ಬರು ಲೇಡಿ ಮಹಿಳಾ ಸಂಘದವ್ರು ಕೂಡ ನಮಗೆ ಸಹಾಯ ಮಾಡಿದ್ರು. ಕೋರ್ಟಲ್ಲಿ ಕೂಡ ಕೇಸ್ ಗೆದ್ವಿ, ನಾವೇ ನಮ್ಮಂತೆ ಆಯಿತು. ಆದರೆ ನಮಗೆ ಅಲ್ಲಿ ಒಬ್ಬರು ಯಾರೋ ವಹಿಸ್ಕೊಟ್ಟಿದ್ದೀವಿ, ಅವ್ರಿಗೆ ನಮಗೆಲ್ಲ ರೆಡಿ ಮಾಡಿಕೊಟ್ಟು ನಮಗೆ ಪೊಸಿಷನ್ ಕೊಡಲಿಕ್ಕೆ ಜಮೀನು ಜಾಗನ ಅಂಥೇಳಿ ಒಬ್ಬರು ಕಾಲ್ ಮಾಡಿದರು. ಇದೆಲ್ಲ ನೋಡಿದಾಗ ಅವ್ರಿಗೆಲ್ಲ ಆಗಿದೆ, ಅದು ಜಮೀನು ಅವ್ರಿಗೆ ಪೊಸಿಷನ್ ಸಿಗ್ತಾಯಿಲ್ಲ. ನಾನು ಹೇಳಿದೆ, ಆ ಬೇವಿನ ಮರ ಇರ್ಬೋದು ನಿಮ್ಮ ಜಮೀನಲ್ಲಿ, ಒಂದು ಯಾವುದೋ ದೇವಸ್ಥಾನವೂ ಇರ್ಬೋದು ಅಂತ ಅಂದಾಗ, ಹೌದು ಯಾವುದೋ ಒಂದು ಶಕ್ತಿ ದೇವತೆ ಇದೆ, ಬೇವಿನ ಮರನೂ ಇದೆ ಅಂತೇಳಿ. ಆ ಜಾಗದಲ್ಲಿ ಆ ಊರಿನ ಗ್ರಾಮ ದೇವತೆ ಇರ್ಬೋದು ಅಥವಾ ವಂಶಸ್ತ್ರ ದೇವತೆ ಇರ್ಬೋದು, ಆ ಜಮೀನು ಇದೆಯಲ್ಲ, ಆ ಜಮೀನು ಮಾಲೀಕರು ಅಥವಾ ಅವ್ರ ಹಿಂದಿನ ತಲೆಮಾರಿನವರು ಆ ದೇವಿ ಪೂಜೆ ಮಾಡ್ಕೊಂಡು ಬಂದಿರ್ಬೋದು. ಕುಟುಂಬ ದೇವತಾ ಅಂತ ಕರೀತಾರೆ. ಕುಟುಂಬದವರು ಒಂದು ದೇವಿನ ಅವ್ರ ಜಮೀನಲ್ಲೇ, ಹಿಂದಿನ ಕಾಲದಲ್ಲೆಲ್ಲ ಅವ್ರವ್ರ ಜಮೀನಲ್ಲೇ ದೇವಸ್ಥಾನ ಮಾಡಿಕೊಂಡು ಅವ್ರವ್ರ ದೇವ್ರನ್ನ ಅಲ್ಲಲ್ಲೇ ಪೂಜೆ ಮಾಡ್ಕೊಂಡು ಬರುತ್ತಿತ್ತು. ಅದಕ್ಕೆ ಕುಟುಂಬ ದೇವತಾ ಅಂತ ಕರೀತಾರೆ. ಹಾಗೆ ಈ ಜಮೀನಲ್ಲೂ ಕುಟುಂಬ ದೇವತೆ ಇರ್ಬೋದು, ಆದರೆ ಆ ಕುಟುಂಬದವರೆಲ್ಲ ಮಾರ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ಇವರು ಯಾರೋ ಒಬ್ರು 3 ಜನ ಪಾರ್ಟ್ನರ್ ಆಗಿ ಆ ಜಮೀನು ತೊಗೊಂಡಿದ್ದಾರೆ. 10 ಎಕರೆ ಜಮೀನಲ್ಲಿ ಇವ್ರಿಗೆ ಎಷ್ಟೋ ಒಂದು 3-4 ಎಕರೆ ಬರಬೇಕು ಅಂತ ಹೇಳ್ತಾಯಿದ್ರು ನಿನ್ನೆ ಕಾಲಲ್ಲಿ. ಅದಕ್ಕೋಸ್ಕರ ನಾನೊಂದು ಎಪಿಸೋಡ್ ಮಾಡ್ತಾಯಿದ್ದೀನಿ. ಆ ಜಮೀನಲ್ಲಿ ನಮ್ಮ ಕಡೆನೂ ಇಲ್ಲ, ಆ ಕಡೆನೂ ಮಧ್ಯದಲ್ಲಿದೆ ದೇವಸ್ಥಾನ ಅಂತಂದರು. ಕೊನೆಯಲ್ಲಿ ಹೋಗ್ತಾ ಅವ್ರ ಕಾಲಲ್ಲಿ ಆ ಕಡೆ ಸೈಡೆಲ್ಲ ಲೇಔಟ್ ಆಗೋಗಿದೆ, ಸೈಟ್ಗಳು ಮಾಡಿಬಿಟ್ಟಿದ್ದಾರೆ. ಈ ಕಡೆ ಸೈಡ್ನ ಜಮೀನಿದೆ, ಮಧ್ಯದಲ್ಲಿದೆ ಅಂತೇಳಿ. ಆ ಕಡೆ ಲೇಔಟ್ ಆಗಿರೋದು ಜಮೀನು ಸೈಟ್ಗಳು ಮಾಡಿರೋದು, ಇದ್ದು ಮಧ್ಯದಲ್ಲಿ ದೇವರಿದೆ ಅಂದರೆ ಅದು ಯಾವುದೋ ಒಂದು ದೊಡ್ಡ ಆಸ್ತಿಲೇ ಅದೊಂದು ದೇವ್ರ ಕುಟುಂಬ ದೇವತೆ ಇರ್ಬೋದು, ಗ್ರಾಮ ದೇವತೆ ಇರ್ಬೋದು, ಶಕ್ತಿ ದೇವತೆ ಇರ್ಬೋದು. ಹೀಗಾಗಿ ಕೋರ್ಟಲ್ಲಿ ಕೇಸಲ್ಲಿ ಗೆದ್ದರೂ ಕೂಡ, ಮಹಿಳಾ ಸಂಘದವರು ಕೂಡ ಸಹಾಯ ಮಾಡಿದರೂ ಕೂಡ, ಮತ್ತು ಎಲ್ಲ ತಾಲೂಕು ಆಫೀಸು, ಮುನ್ಸಿಪಲ್ ಆಫೀಸು, ಎಲ್ಲ ಆಫೀಸಲ್ಲೂ ಕೂಡ ಎಲ್ಲ ರೆಡಿ ಆದರೂ ಕೂಡ ಯಾವುದೋ ಒಂದು ಶಕ್ತಿ ಅವ್ರಿಗೆ ಜಮೀನಿನ ಆಕ್ಯುಪೈ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಕಾರಣ ಆ ದೇವತಾ ಶಕ್ತಿ ಇರೋದ್ರಿಂದ ಅಂತ. ನನಗೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಕಾಲಲ್ಲಿ ನಾವೇನು ಕೇಳಿದ್ದೆ ಅದ್ರ ಬಗ್ಗೆ ನಾನು ಅಂದ್ಕೊಂಡಿದ್ದೇನೆ, ಇವಾಗ ಮಾಡ್ತಾಯಿದ್ದೀನಿ. ಬಹುಶಃ ಅವರು ಯಾರು ನೆನ್ನೆ ಶನಿವಾರ ದಿವಸ ಕಾಲ್ ಮಾಡಿದ್ರು, ಈ ಕಾರ್ಯಕ್ರಮ ನೋಡ್ತಿದ್ರೆ ಅವ್ರಿಗೆ ಸ್ವಲ್ಪ ಮನದಟ್ಟಾಗ್ಬೋದು, ಏನು ಲೋಪದೋಷ ಇದೆ ನಮ್ಮ ಜಮೀನಿನಲ್ಲಿ, ಯಾತಕ್ಕೆ ಕೋರ್ಟಲ್ಲಿ ಕೇಸು ನಾವೇ ಗೆದ್ವಿ, ಮಹಿಳಾ ಸಂಘದವ್ರು ಸಹಾಯ ಮಾಡಿದ್ರು, ತಾಲೂಕು ಆಫೀಸಲ್ಲಿ ಸಹಾಯ ಆಯಿತು, ಮತ್ತು ಗ್ರಾಮ ಪಂಚಾಯತಿ, ಮಂಡಲ ಪಂಚಾಯತ್ ಎಲ್ಲನೂ ಆಗಿದೆ. ಯಾರೋ ಒಬ್ಬ ವ್ಯಕ್ತಿ ನಮಗೆ ಸರಿಯಾಗಿ ಮಾಡಿಕೊಡ್ತಿಲ್ಲ, ಏನು ದುಡ್ಡು ಕೊಡಬೇಕು ಕೇಳಪ್ಪ, ಕೊಟ್ಬಿಡ್ತೀವಿ, ನಿನಗೆ ಲಂಚ ಕೊಡ್ತೀವಿ, ಮಾಡಿಕೊಡೋದು ಕೂಡ ಆಗ್ತಿಲ್ಲ ಅಂದರೆ ದೈವ ಶಕ್ತಿ ತಡೀತಿದೆ ಅಂತ ಆಯಿತು. ದುಡ್ಡು ಕೊಟ್ಟರಷ್ಟೊತ್ತಿಗೆಲ್ಲ ಮಾಡಾಕ್ಬಿಡ್ತಿದ್ರಲ್ಲ, ಯಾವುದೋ ಒಂದು ಶಕ್ತಿ ಇವರು ಒಳಗೆ ಬಿಡ್ತಿಲ್ಲ. ಒಂದು ವಿಘ್ನಗಳಿದೆ ಅಲ್ಲಿ, ಯಾವುದೋ ಒಂದು ವಿಘ್ನ ಇದೆ. ಒಂದು ಇವ್ರದ್ದೊಂದು ಈ ಥರ ಆಯಿತಾ. ಇನ್ನೊಬ್ಬರು ಜಮೀನು ತೊಗೊಂಡಿದ್ದಾರೆ. ಆ ಜಮೀನು ತೊಗೊಂಡಿರುವಾಗ 5 ಸಲ ಮಾರಾಟ ಆಗಿದೆ. ಯಾರೊಬ್ಬ ಬಂದ, ನಾ ತೊಗೋತೀನಿ ಅಂತೇಳಿ ಒಂದು 10,000 ಅಗ್ರಿಮೆಂಟ್ ಮಾಡಿಕೊಂಡ, ಅಡ್ವಾನ್ಸ್ ಕೊಟ್ಟ. ಅವನಿಗೆ ಕಾರಣ ಆಯ್ತು, ತೊಗೊಳ್ಳೋಕ್ಕೆ ಆಗಲಿಲ್ಲ, 10,000 ಅವನದು ಹೋಯ್ತು. ಇನ್ನೊಬ್ಬ ಬಂದ, ಅವನೊಂದು 20,000 ಕೊಟ್ಟ, ನಾ ತೊಗೋತೀನಿ ಜಮೀನು ಅಂತೇಳಿ. 3 ತಿಂಗಳಾದರೂ 6 ತಿಂಗಳಾದರೂ ಅವ್ನು ತೊಗೊಳ್ಳೇ ಇಲ್ಲ. ಆ 20,000 ಆ ಲಾಸ್ ಅವನಿಗೆ. 3ನೇ ಬಂದ, ಇನ್ನೊಂದು ಏನೋ ಅಷ್ಟು ದುಡ್ಡು ಕೊಟ್ಟ, ನಾನು ತೊಗೋತೀನಿ ಜಮೀನು ಅಂತೇಳಿ. ಅವನು ಬಂದು ರಿಜಿಸ್ಟ್ರ್ ಮಾಡಿಸ್ಕೊಳ್ಳೇ ಇಲ್ಲ. ಬಟ್ ಅಡ್ವಾನ್ಸ್ ಕೊಟ್ಟರು, ಟೋಕನ್ ಅಡ್ವಾನ್ಸು ಒಂದು 5 ಜನ ಕೊಟ್ಟಿದ್ರು ಒಂದು ಜಮೀನಿಗೆ. 5 ಜನ ಟೋಕನ್ ಅಡ್ವಾನ್ಸು ಜಮೀನಿಗೆ ಕೊಟ್ಟಿದ್ದಾರೆ. ಒಬ್ಬರು ಬಂದು ರಿಜಿಸ್ಟ್ರ್ ಮಾಡಿಕೊಳ್ಳೇ ಇಲ್ಲ. ಆ ಜಮೀನು ಮಾರಾಟ ಆಗ್ತಿಲ್ಲ. ಯಾತಕ್ಕೆ ಮಾರಾಟ ಆಗ್ತಿಲ್ಲ ಅಂದರೆ ಆ ಭೂಮಿ ನಿಧಿ ಇರ್ಬೋದು. ಒಂದು ದೈವಶಕ್ತಿ ಈಗ ನೆಲೆ ಆಗಿದ್ದರೆ ಆ ಜಮೀನು ನೀವು ಏನೇ ಮಾಡಿದ್ರು ದಕ್ಕಲ್ಲ ನಿಮಗೆ. ಅಕಸ್ಮಾತ್ ಹೋದು ಕೂಡ ತೊಂದರೆಗಳಾಗ್ಬೋದು. ಇಲ್ಲಿ 5 ಜನಕ್ಕೂ ಬಂದರು, ಟೋಕನ್ ಅಡ್ವಾನ್ಸ್ ಕೊಟ್ಟೋದ್ರು, ಜಮೀನು ನಾನು ತೊಗೋತೀನಪ್ಪ, ನೀನು ಹೇಳೋಷ್ಟು ದುಡ್ಡು ಕೊಡ್ತೀನಿ, ಒಂದೊಂದು ಕುಂಟೆಗೆ 1 ಲಕ್ಷ ಏನೋ ಕೊಡ್ತೀವಿ ಅಂತ ಮಾತಾಡ್ಕೊಂಡು ಹೋಗಿದ್ರಂತೆ. ಅಡ್ವಾನ್ಸ್ ಕೊಟ್ಟಿದ್ದಾರೆ. ಎಲ್ಲ ಆಯಿತು, ರಿಜಿಸ್ಟ್ರೇಷನ್ ಮಾಡ್ಕೊತಾ ಇಲ್ಲ. ಯಾಕೋ ನಮ್ಗೆ ಬೇಡ ಜಮೀನು ಅಂತೇಳಿ, ಅಡ್ವಾನ್ಸ್ ಹೋದರೂ ಪರವಾಗಿಲ್ಲ ಅಂಥೇಳಿ ಕೊಟ್ಟಿದ್ದ ಅಡ್ವಾನ್ಸ್ ವಾಪಸ್ಸು ಕೇಳಿದ್ರೆ 5 ಜನ ಒಟ್ಟೋಗಿದ್ದಾರೆ. ಮಾಲೀಕನಿಗೆ 5 ಜನರದ್ದು ಅಡ್ವಾನ್ಸ್ ಬಂತು, 10,000, 20,000, 30,000 ಅಂತೇಳಿ. ಮಾರಾಟ ಆಗಿಲ್ಲ, ಅವನು ಉದ್ಧಾರ ಆಗ್ತಿಲ್ಲ. ಯಾಕೆಂದರೆ ಅದು ಅವ್ನು ತೊಗೊಂಡಿಲ್ಲ, ಅದು ಅವನು ಅದನ್ನು ತೊಗೊಂಡೇ ಇಲ್ಲ. ಅವನು ತೊಗೊಂಡಿದ್ದಕ್ಕೆ ಪುರಾವಿಲ್ಲ. ಆದರೆ ಅವನಿಗೆ ಅದನ್ನು ವಂಶ ಪಾರಂಪರ್ಯಕ್ಕೆ ಬಂದಿರೋ ಜಮೀನದು. ವಂಶ ಪಾರಂಪರ್ಯಕ್ಕೆ ಬಂತು, ಅಲ್ಲಿ ನಿಧಿ ಇದೆ, ಭೂಮಿನಲ್ಲಿ ನಿಧಿ ಇದೆ. ಇಲ್ಲ ಸರ್ಪವಾಸ ಸ್ಥಳ ಇರ್ಬೋದು. ಸರ್ಪವಾಸ ಸ್ಥಳ ಇರೋದ್ರಿಂದ
ಅವನಿಗೆ ಆ ಭೂಮಿ ಮಾರಾಟ ಮಾಡೋಕ್ಕಾಗ್ತಿಲ್ಲ. ಬಂದವರು ನಿಧಿ ಇದ್ದರೆ ಅಲ್ಲಿ ದುಡ್ಡು ನೀವು ಕೊಟ್ಬಿಟ್ಟು ಹೋಗ್ತಾರೆ, ವಾಪಸ್ ತಗೊಳ್ಳಲ್ಲ. 5 ಜನ ಟೋಕನ್ ಅಡ್ವಾನ್ಸ್ ಕೊಟ್ಟರು, ವಾಪಸ್ ತಗೊಳ್ಳಲ್ಲ. ನಿಧಿ ಇದೆ. ಇದು ಒಂದು ಸ್ಟೋರಿ. ಮೂರನೇದು ಒಬ್ಬರು ಪತ್ರದಲ್ಲಿ ಹಾಕಿದ್ದಾರೆ, ನಾವು ಜಮೀನು ಮಾರಬೇಕು ಅಂತೇಳಿ ಸುಮಾರು 5 ವರ್ಷದಿಂದ ಮಾರಾಟಕ್ಕೆ ಇಟ್ಟಿದ್ದೀವಿ, ಆ ಮಾರಾಟನೇ ಆಗ್ತಿಲ್ಲ. ಸುಮಾರು ಕಂಪ್ನಿ ಓಪನ್ ಮಾಡೋರು, ಕೋಳಿ ಫಾರ್ಮ್ ಓಪನ್ ಮಾಡೋರು, ಸಣ್ಣ ಪುಟ್ಟ ಇಂಡಸ್ಟ್ರಿ ಮಾಡೋರೆಲ್ಲ ಬಂದು ಜಮೀನು ನೋಡ್ಕೊಂಡು ಹೋಗಿದ್ದಾರೆ. ಯಾರು ನೋಡ್ಕೊಂಡು ಹೋದರೂ ಕೂಡ ನಮಗೆ ನೋಡ್ಕೋತಾರೆ, ವಾಪಸ್ ನಮಗೆ ಬೇಕು ಅಂತ ಹೇಳಲ್ಲ, ಇಲ್ಲ ಅಡ್ವಾನ್ಸು ಕೊಡ್ತಿಲ್ಲ ಅಂತ. ಇಲ್ಲ ಅಡ್ವಾನ್ಸೇ ಕೊಡ್ತಿಲ್ಲ, ಬಂದು ಸುಮಾರು ಜನ ನೋಡಿದ್ದಾರೆ. ಬ್ರೋಕರ್ಸ್ ಸುಮಾರು ಜನ ಕರ್ಕೊಂಬಂದು ಜಮೀನು ತೋರಿಸ್ತಾ ಇದ್ದಾರೆ. ಒಳ್ಳೆ ಏರಿಯಾ, ಒಂದೊಂದು ಎಕರೆ 1 ಕೋಟಿ 2 ಕೋಟಿ ಮೇಲೆ ಹೋಗುತ್ತೆ, ಮಾರಾಟ ಆಗ್ತಿಲ್ಲ. ಯಾಕೆ ಮಾರಾಟ ಆಗ್ತಿಲ್ಲ? ಸರ್ಪಗಳು ವಾಸ ಮಾಡೋ ಸ್ಥಳ ಅದು. ಸರ್ಪ ಸಂತಾನ ಆಗ್ಬಿಟ್ಟಿದೆ ಅಲ್ಲಿ. ಅನಾದಿ ಕಾಲದಲ್ಲೂ ಸರ್ಪಗಳು ಅದನ್ನು ತವ್ರ ಮನೆ ಮಾಡ್ಕೊಂಡ್ಬಿಟ್ಟಿದೆ ಜಮೀನನ್ನ. ಆ ಜಮೀನಿನಲ್ಲಿ ಸರ್ಪಗಳು ವಾಸ ಮಾಡ್ತಿವೆ. ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೆಲ್ಲ ಆಗೋಗಿದೆ ಸರ್ಪಗಳಿಗೆ. ಆಮೇಲೆ ಮಲಮೂತ್ರ ವಿಸರ್ಜನೆ, ಅಲ್ಲಿ ಸಂತಾನೋತ್ಪತ್ತಿ, ಆ ವಾಸ್ತು ಪೂರ್ತಿ ಸರ್ಪ ವಾಸ ಸ್ಥಳ ಆಗಿಬಿಟ್ಟು ಸರ್ಪಗಳು ವಾಸ ಮಾಡೋ ಸ್ಥಳದಲ್ಲಿ ಇಂಡಸ್ಟ್ರಿ ಮಾಡೋದಾಗಲಿ, ಮನೆ ಕಟ್ಟೋದಾಗಲಿ, ಲೇಔಟ್ ಮಾಡೋದಾಗಲಿ ಆಗ್ತಾಯಿಲ್ಲ. ಅದರಿಂದ ಯಾರೂ ಆ ಜಮೀನಿಗೆ ಬಂದು ಅಡ್ವಾನ್ಸು ಮಾಡ್ತಿಲ್ಲ, ತಗೊಳ್ತಲೂ ಇಲ್ಲ. ಎಲ್ಲರೂ ನನಗೆ ಬೇಕು, ಚೆನ್ನಾಗಿದೆ ಜಾಗ ಅಂತ ಬರ್ತಾರೆ, ಆದರೆ ಮಾರಾಟ ಆಗ್ತಿಲ್ಲ. ಅದಕ್ಕೋಸ್ಕರ ಈ ಒಂದು 3 ಸಿಚುವೇಶನ್ಸ್ಗೂ ಸೇರಿ ನಾನು ಇವತ್ತೊಂದು ಎಪಿಸೋಡ್ ಮಾಡಬೇಕು ಅಂತೇಳಿ ಮನಸ್ಸು ಬಂತು. ಆ ಎಪಿಸೋಡ್ಸು ಒಂದೇ ಭೂಮಿಗೆ ಸಂಬಂಧಪಟ್ಟಂಥದ್ದು. ನೋಡಿ, ಭೂಮಿಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಭೂಮಿಗಳಿವೆ. ಬ್ರಾಹ್ಮಣರು ನಿಧಿ ಇಟ್ಟಿದ್ದರೆ ಹಿಂದಿನ ಕಾಲದಲ್ಲೆಲ್ಲ ಬ್ಯಾಂಕಲ್ಲಿ ಇಡ್ತಿರಲಿಲ್ಲ. ಅವಾಗ ದೊಡ್ಡ ದೊಡ್ಡ ಅಂಡೆಗಳಲ್ಲಿ, ಪಾತ್ರೆಗಳಲ್ಲಿ ಬ್ರಾಹ್ಮಣರು ಬಂದಂಥ ದಾನ, ಅವು ಸಂಪಾಸಣೆಗಳೆಲ್ಲ ಮಕ್ಕಳು ಮೊಮ್ಮಕ್ಕಳಿಗಾಗಲಿದ್ದಲ್ಲಿ ಬೇಕಾದಾಗ ಹಣ ತೊಗೊಳ್ಳೋದು, ಬೇಡದಾಗ ಊತಿಟ್ಬಿಡೋರು. ಕಾಲ್ಡ್ರು ಕಾಟಕ್ಕೆ ತಡೆಯೋಕ್ಕಾಗ್ತಾನೆ ಹಿತ್ತಲಲ್ಲೋ ಎಲ್ಲ ಅವ್ರ ಜಮೀನಲ್ಲೋ ಯಾರಿಗೂ ಗೊತ್ತಿರೋ ಜಾಗದಲ್ಲಿ ಒಂದು ದೊಡ್ಡ ಹಳ್ಳ ಓಪನ್ ಮಾಡಿ ಅದ್ರಲ್ಲಿ ತೆಗೆದುಬಿಟ್ಟು ಏನೋ ಒಂದು ಮುಚ್ಚಿಬಿಡ್ತಾಯಿದ್ರು. ಬೇಕಾದಾಗ ಹೋಗಿ ತೊಗೊಳ್ತಾಯಿದ್ರು ಸೀಕ್ರೆಟಾಗಿ ಹೋಗಿ. ಅವರು ಒಂದು ದಿವಸ ಪ್ರಳಯ ಆಯಿತು ಅಥವಾ ಸತ್ತೇ ಹೋಗ್ಬಿಟ್ರು, ವಿಷಯ ಹೇಳಿದೆ, ಎಲ್ಲೋ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ರು ಅಥವಾ ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ಟಿರ್ತಾರೆ. ಬೇರೆಯವ್ರಿಗೆ ಗೊತ್ತಿಲ್ಲ ಅಲ್ಲಿ ನಮ್ಮ ಅಪ್ಪ ತಾತನ ಯಾರೋ ಅಲ್ಲಿ ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ದಾನೆ ತೊಗೋಬೇಕು ಅಂತ. ಏನಾಗುತ್ತೆ, ಅವ್ನು ಬೆವರು ಸುರಿಸಿದ್ದು ದುಡ್ಡು, ನಿಯತ್ತಾಗಿ ದುಡಿದ್ನೋ ಅನ್ಯಾಯವಾಗಿ ದುಡಿದ್ನೋ ಒಟ್ಟಿನ ಗೊತ್ತಿಲ್ಲ, ಅದು ಬ್ರಾಹ್ಮಣನ ದುಡ್ಡು. ಬ್ರಾಹ್ಮಣ ನಿಧಿ ಇರೋ ಜಾಗದಲ್ಲಿ ಫ್ಯಾಕ್ಟ್ರಿ ಆಗಲಿ, ಲೇಔಟ್ಗಳಾಗಲಿ ಅಥವಾ ಬೇರೆ ಒಂದು ಮಸ್ತು ಮಜಾ ಮಾಡುವಂಥ ಥಿಯೇಟ್ರು, ಬಾರು, ರೆಸ್ಟೋರೆಂಟ್ ಕಟ್ಟೋಕ್ಕಾಗೋದಿಲ್ಲ. ಬ್ರಾಹ್ಮಣರ ನಿಧಿ ಇದ್ದಾಗ ಹಲವಾರು ವಿಘ್ನಗಳು ಬರ್ತದೆ. ಕ್ಷತ್ರಿಯ ರಾಜರು, ದಳವಾಯಿ, ದಂಡನಾಯಕರು, ಪಾಳೆಗಾರ ಆಗಿನ ಕಾಲದ ಊರಲ್ಲೆಲ್ಲ ಕಂದಾಯ ವಸೂಲಿ ಮಾಡ್ತಾಯಿದ್ರು. ಬ್ಯಾಂಕ್ ಇರಲಿಲ್ಲ. ಆಯಾ ಹಳ್ಳಿಗಳದ್ದು, ಆಯಾ ಹೋಬಳಿದು, ತಾಲೂಕುಗಳೆಲ್ಲ ಒಂದು ಕಡೆ ಹಳ್ಳ ತೆಗೆದು ಊಟ ಹಾಕಿ ನಿಧಿನ ಸಂರಕ್ಷಣೆ ಮಾಡಿ ರಾಜನಿಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟು ಉಳಿಕೆದನ್ನು ಅಭಿವೃದ್ಧಿಗೋಸ್ಕರ ಯೂಸ್ ಮಾಡ್ತಾರೆ. ರಸ್ತೆ, ನೀರು ಅದಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಅದು ಕೂಡ ಕ್ರಮೇಣ ಅವರು ಸತ್ತೋಗ್ಬಿಡ್ತಾರೆ, ಯಾರಿಗೂ ಹೇಳೋದಿಲ್ಲ. ಪ್ರಳಯ ಆಯಿತು, ಭೂಕಂಪ ಆಯಿತು, ಏನೋ ಒಂದಾಯಿತು. ಕ್ಷತ್ರಿಯರು ಜನರ ಪರಿಪಾಲನೆಗೋಸ್ಕರ ಮಾಡಿದಂಥ ಜಾಗ, ಆ ಜಾಗದಲ್ಲಿ ಲೇಔಟ್ ಮಾಡೋದಲ್ಲಿ, ಮನೆ ಕಟ್ಟೋದಾಗಲಿ ಆಗೋದಿಲ್ಲ. ಆ ಜಾಗದಲ್ಲಿ ಕಲ್ಯಾಣ ಮಂಟಪಗಳಂತೆ, ಕಮ್ಯುನಿಟಿ ಹಾಲ್ಗಳು, ಇಂಥದ್ದೆಲ್ಲ ದೊಡ್ಡ ದೊಡ್ಡದಾಗಿ ಸಮಾಜಕ್ಕೆ ಉಪಯೋಗ ಆಗೋಂಥ ಕೆಲವುದೆಲ್ಲ ಕಟ್ಬೋದು. ಹಾಸ್ಪಿಟ್ಲ್ಗಳು, ಪಾರ್ಕು ಮತ್ತು ಕ್ಲಬ್ಗಳು ಈ ಥರದ್ದೆಲ್ಲ ಮಾಡ್ಬೋದು. ಅಲ್ಲಿ ಸ್ವಂತಕ್ಕೆ ಮಾಡೋಕ್ಕಾಗೋದಿಲ್ಲ, ಮಾರಾಟ ಮಾಡಿದ್ರೂ ಆಗೋದಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಗಲು ರಾತ್ರಿ ದಿನಸಿ ಧಾನ್ಯಗಳೆಲ್ಲ ಮಾರಾಟ ಮಾಡಿ ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ಶೂದ್ರರಿಗೆಲ್ಲ ಟೈಮ್ ಟು ಅಕ್ಕಿ, ಬೇಳೆ, ರಾಗಿ, ಗೋಧಿ, ಭತ್ತ ಏನೇನು ಬೇಕೋ ಎಲ್ಲವನ್ನು ವ್ಯಾಪಾರ ಮಾಡಿ, ಪ್ರತಿಯೊಂದು ವಸ್ತುಗಳನ್ನು ವ್ಯಾಪಾರ ಮಾಡಿ ಗಳಿಸಿದಂಥ ಲಾಭವನ್ನು ಊತಿಡ್ತಾಯಿದ್ರು. ಬ್ರಾಹ್ಮಣ, ಕ್ಷತ್ರಿಯ ಅಲ್ಲ, ಅದು ವೈಶ್ಯ. ಅವರೇನು ಮಾಡ್ತಿದ್ರು, ಎಲ್ಲನೂ ವ್ಯಾಪಾರಸ್ಥರು ಮಾಡಿ ದುಡ್ಡಲ್ಲಿ ಒಂದು ಕಡೆ ಊತಿಟ್ಟು ಅದನ್ನು ಯಾವಾಗಲೂ ಅವ್ರಿಗೆ ಮುಂದಿನ ಪೀಳಿಗೆಗೆ ಹೇಳದೆ ಕೇಳದೆ ಸತ್ತೋಗ್ಬಿಟ್ಟಿರ್ತಾರೆ. ಅವ್ರು ಎಲ್ಲಿಟ್ಟಿರೋದು ಗೊತ್ತಿಲ್ಲ, ಅದು ಹಂಗೆ ಇರುತ್ತೆ ಆ ಜಾಗದಲ್ಲಿ. ಆ ಜಾಗನ ನಾವು ಏನು ಮಾಡಬೇಕು, ಅಲ್ಲೇನಿದ್ರು ಉಗ್ರಾಣಗಳನ್ನು, ತೋಟಗಳನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಬೇರೆ ಉದ್ದೇಶಕ್ಕೆ ಮಾರಾಟ ಮಾಡೋದು ಆಗೋದೇ ಇಲ್ಲ. ಮತ್ತಿನ್ನೊಂದು ಶೂದ್ರು. ಇದು ವರ್ಣ ಬಗ್ಗೆ ಜಾತಿ ಹೇಳ್ತಿಲ್ಲ ನಾನು, ವರ್ಣ. ಇಲ್ಲಿ ಬ್ರಾಹ್ಮಣ, ಲಿಂಗಾಯತ, ಗೌಡ, SC ST, ಕುಂಬಾರರು, ಕುರುಬರು ಬಗ್ಗೆ ಏನೂ ಮಾತಾಡ್ತಿಲ್ಲ ನಾನು. ವರ್ಣ ಜಾತಿನೇ ಇಲ್ಲ ಜಗತ್ತಿನಲ್ಲಿ.
ಕೃತ ತ್ರೇತ ದ್ವಾಪರ ಯುಗದಲ್ಲಿ ಎಲ್ಲೂ ಜಾತಿಗಳಿರಲಿಲ್ಲ, ನಾವೇ ಇಷ್ಟೊಂದು ಜಾತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲೂ ಜಾತಿ ಬಗ್ಗೆ ಹೇಳಿಲ್ಲ, ವರ್ಣಾಶ್ರಮ ಬಗ್ಗೆ ಮಾತಾಡ್ತಾರೆ. ದಿನನಿತ್ಯ ಹಗಲು ರಾತ್ರಿ ದುಡಿಯೋದು, ಬೆಳೆಯೋದು, ಸೇಲ್ ಮಾಡೋದು. ಶೂದ್ರ ಅವ್ನಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ಚೆನ್ನಾಗಿರ್ತಾನೆ. ಅಂಥ ಜಾಗದಲ್ಲಿ ಬೇಕಾದ್ರೆ ಲೇಔಟ್ ಮಾಡ್ಬೋದು, ಮಸ್ತು ಮಜಾ ಮಾಡುವಂಥದ್ದು, ಬಾರು, ರೆಸ್ಟೋರೆಂಟು, ಸಿನಿಮಾ ಥಿಯೇಟ್ರು, ಏನು ಬೇಕಾದ್ರೂ ಒಂದು ಮಾಡ್ಕೋಬೋದು. ಈ ಥರ ಜಮೀನುಗಳಿಗೆ ಸಡನ್ನಾಗಿ ನಾವು ಮಾರಾಟ ಮಾಡೋಕ್ಕೋಗಲ್ಲ. ಮಾರಾಟ ಮಾಡ್ತೀನಿ ತೋರ್ಕೊಂಡು ತಗೊಳ್ಳೋರು ಬರೋಲ್ಲ. ವಿಘ್ನಗಳು ಜಾಸ್ತಿ ಇರ್ತದೆ. ವಿಘ್ನಗಳಂತಂದರೆ ಅದೇ ಸರ್ಪ ವಾಸಸ್ಥಾನ ಇರ್ಬೋದು, ನಿಧಿ ಇರ್ಬೋದು, ಅಥವಾ ಆ ಜಾಗದ ವಿಲ್ ಬರೆದಿರ್ತಾರೆ ಕೆಲವರು. ಈ ಭೂಮಿ ನಮ್ಗೆ ಇಷ್ಟೇ ತಲೆಮಾರುವರೆಗೂ ಹೋಗಬೇಕು ಅಂತ ಆಗಿನ ಕಾಲದ ವಿಲ್ ಬರೆದಿರ್ತಾರೆ. ವಿಲ್ ಬರೆದಿದ್ರೆ ಸಿಕ್ಕಾಕೊಳ್ಳೋದಿಲ್ಲ. ಯಾವುದು ಉಪಯೋಗಕ್ಕಾಗಿಲ್ಲ ಅದೆಲ್ಲ ಗೌರ್ಮೆಂಟ್ ಅಕ್ವೈರ್ ಮಾಡ್ಕೋಬೋದು. ಕೊನೆಯಲ್ಲಿ ಗೌರ್ಮೆಂಟ್ ವಶೀಕರಣ ಮಾಡ್ಕೊಂಬಿಡ್ತದೆ, ಅದನ್ನೆಲ್ಲ ಅಕ್ವೈರ್ ಮಾಡ್ಕೊಂಬಿಡ್ತದೆ. ಗೌರ್ಮೆಂಟ್ ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಹೋಗುತ್ತೆ. ರಾಜನ ಆಸ್ಥಾನದ ಜಮೀನಲ್ಲೇ ಇದು ಗೌರ್ಮೆಂಟ್ ಅಕ್ವೈರ್ ಮಾಡಿದೆ. ಅದು ಬೇರೆಯವ್ರು ಮಾರಾಟ ಮಾಡೋಕ್ಕೂ ಆಗಿಲ್ಲ, ಕೊಂಡ್ಕೊಳ್ಳೋಕ್ಕಾಗಲ್ಲ, ಯಾರ ಹೆಸರು ರಿಜಿಸ್ಟ್ರ್ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ಸರ್ಕಾರಕ್ಕೆ ವಶೀಕರಣ ಮಾಡ್ಕೊಂಬಿಡ್ತದೆ. ಈ ಥರ ಇರುವಂಥ ಜಮೀನುಗಳಲ್ಲಿ ನಾವು ಏನೋ ಒಂದು ಹಿಂದು ಮುಂದೆ ತಿಳಿದೇನೆ ನಾವು ಪರ್ಚೇಸ್ ಮಾಡಿಬಿಡ್ತೀವಿ, ಇಲ್ಲ ಅಡ್ವಾನ್ಸ್ ಕೊಟ್ಬಿಡ್ತೀವಿ, ಇಲ್ಲ ಏನೋ ಮಾಡಿ ಕೋರ್ಟಲ್ಲಿ ಗೆದ್ದುಬಿಟ್ಟೆ, ನಾನು ತಾಲೂಕು ಆಫೀಸಲ್ಲಿ ಆಯಿತು, ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ ಕಡೆನೂ ನನಗಾಯಿತು. ಆದರೆ ಭಾಳಷ್ಟು ವಿಘ್ನಗಳಿವೆ ಅಂತ ಹೇಳಿದ್ದಾರೆ. ಆದ್ದರಿಂದ ವಿಘ್ನಗಳು ಬರಲಿಕ್ಕೆ ಕಾರಣ ಇದಿಷ್ಟು ದೋಷ ಇರ್ತದೆ. ಇನ್ನೊಂದು, ಯಾವ ಜಮೀನಲ್ಲಿ ಹೆಣಗಳನ್ನು ಊತ ಹಾಕಿರ್ತಾರೋ, ಸ್ಮಶಾನ ಅಲ್ಲದೇ ಬೇರೆ ಜಾಗದಲ್ಲಿ ಎಲ್ಲಿ ಊತ ಹಾಕಿರ್ತಾರೋ ಅಲ್ಲಿ ಭಾಳ ಕಷ್ಟ ಸೇಲಾಗೋದು, ಮಾರಾಟ ಮಾಡೋದು. ಒಂದು ಅಕಸ್ಮಾತ್ ಏನೋ ಅಪ್ಪಿತಪ್ಪಿ ಏನೋ ಒಂದು ಮಂತ್ರತಂತ್ರ ಮಾಡಿ ಆ ಜಮೀನು ತೊಗೊಂಬಿಡ್ತು ಅಂದರೆ ಆ ಹೆಣಗಳು ಊತ ಹಾಕಿರೋ ಮೇಲೆ ಮನೆ ಕಟ್ಟಬಾರ್ದು. ಹೆಣಗಳು ಊತ ಹಾಕಿರೋ ಜಾಗದಲ್ಲಿ, ಸರ್ಪಗಳು ಉಸಿರಾಡಿ ಸತ್ತಿರೋ ಜಾಗದಲ್ಲಿ, ಕೊಲೆಗಳಾಗಿರೋ ಜಾಗದಲ್ಲಿ ಏನಾರಾಯಿತು ಅಂದರೆ ಆ ಏರಿಯಾ, ಆ ಮನೆ, ಆ ಜಾಗದಲ್ಲಿ ಯಾರೂ ಇದುವರೆಗೆ ಏಳಿಗೆ ಆಗಿಲ್ಲ. ಆಗಿರೋದೇ ಹಿಸ್ಟ್ರಿ ಇಲ್ಲ ಜಗತ್ತಿನಲ್ಲಿ. ಯಾಕಂದರೆ ನೆಗೆಟಿವ್ ವೈಬ್ರೇಷನ್ ಮೇಲೆ ಪಾಸಿಟಿವ್ ಕೂತ್ಕೊಳ್ಳೋ ಕಷ್ಟ ಇದೆ ಇಲ್ಲಿ. ಅದಕ್ಕೆ ಈ ಜಮೀನು ಮಾರಾಟ ಮಾಡುವಾಗ ತೊಗೊಳ್ಳುವಾಗ ಭಾಳ ಕೇರ್ಫುಲ್ಲಾಗಿ ನೋಡಬೇಕು. ಒಂದು, ಈ ಜಮೀನು ನಮ್ಗೆ ಆಗಿ ಬರುತ್ತಾ ಇಲ್ವ ಅಂತ ಫಸ್ಟ್ ಕೇಳಬೇಕು. ಜಾತಕದಲ್ಲಿ ಭೂತತ್ವ ರಾಶಿಯವರಿಗೆ ಜಮೀನು ಆಗಿ ಬರುತ್ತೆ. ಭೂತತ್ವ ರಾಶಿ ಇಲ್ಲ ಅಂದಾಗ ನಿಮ್ಮಲ್ಲಿ ಯಾರಿಗಿದೆಯೋ ಅವ್ರ ಮುಖಾಂತರ ಅದು ಪರ್ಚೇಸ್ ಮಾಡಬೇಕು. ಅದರಿಂದ ಈ ಜಮೀನು ವಿಚಾರದಲ್ಲಿ ಭಾಳ ಹೆಚ್ಚು ಕಮ್ಮಿ ಆಯಿತು ಅಂದರೆ ಕೊಟ್ಟರು ದುಡ್ಡು ವೇಸ್ಟ್ ಆಯಿತು, ಮತ್ತು ಸರ್ಕಾರಕ್ಕೆಲ್ಲ ಹೋದೆ, ಕೋರ್ಟ್ಗೆ ಹೋದೆ, ಎಲ್ಲ ಮಾಡಿದೆ, ಕೊನೆಗೆ ಅದು ಲಭ್ಯನೇ ಆಗಲಿಲ್ಲ ಅಂತ ಅಂದಾಗ ತುಂಬ ನೋವಾಗುತ್ತೆ. ಇಷ್ಟು ಲಾಸ್ ಆಯಿತು, ಅಷ್ಟು ಲಾಸ್ ಆಯಿತು ಅಂತ. ಆ ರೀತಿ ನಾವು ಚಿಂತೆ ಮಾಡೋ ಬದಲು ಪ್ರಾರಂಭದಲ್ಲಿ ಬಹಳ ಗಂಭೀರವಾಗಿ ಇದು ಕೈ ಹಾಕಿದ್ರೆ ನನಗೆ ಸಕ್ಸಸ್ ಆಗುತ್ತಾ, ಆಗಲ್ವಾ? ಅಕಸ್ಮಾತ್ ಆಗಿಲ್ಲ ಅಂದರೆ ಏನು ಮಾಡ್ಬೋದು? ಅಕಸ್ಮಾತ್ ಆಗುತ್ತೆ ಅಂದರೆ ಯಾವ ಮಾರ್ಗದಲ್ಲಿ ಹೋದರೆ ನಂಗೆ ಕರೆಕ್ಟಾಗಿ ಆಗುತ್ತೆ, ವಿಘ್ನಗಳೇ ಬರಬಾರ್ದು, ಆ ರೀತಿ ಇರಬೇಕು. ಅದಕ್ಕೆ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಭೂಮಿ, ಬ್ರಾಹ್ಮಣರ ಭೂಮಿ, ಕ್ಷತ್ರಿಯರ ಭೂಮಿ, ವೈಶ್ಯ ಭೂಮಿ ಮತ್ತು ಶೂದ್ರರ ಭೂಮಿ ತೊಗೊಳಕ್ಕೆ ಹೋದ್ರೆ ಅಡ್ವಾನ್ಸ್ ಮಾಡಿದ್ರು ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಇದೆಲ್ಲ ದೋಷಗಳಿಗೆ, ಈ ವಿಘ್ನಗಳಿಗೆ ಏನು ಮಾಡಬೇಕು ಅನ್ನೋದು ಪ್ರಶ್ನೆ ಬಂತು. ಅದಕ್ಕೆ ಮಾತಂಗಿ, ರಾಜಮಾತಂಗಿ ಅಂತ ಒಂದು ದೇವರಿದ್ದಾರೆ. ರಾಜಮಾತಂಗಿ ಅನ್ನೋದು ದಶಮಹಾವಿದ್ಯೆಯಲ್ಲಿ ಒಂದು ಮಹಾಕಾಳಿಯವರು. ಭೈರವಿ, ಕಮಲಾದೇವಿ, ಧೂಮಾವತಿ, ಭುವನೇಶ್ವರಿ, ಚಿನ್ನಮಸ್ತಾದೇವಿ, ಷೋಡಶಿ, ತ್ರಿಪುರಸುಂದರಿ, ರಾಜಮಾತಂಗಿ, ಬಗಳಾಮುಖಿ, ತಾರಾದೇವಿ, ಈ 10 ದಶಮಹಾಕಾಳಿಯರು ದಶಮಹಾವಿದ್ಯೆಯಲ್ಲಿ ಬರ್ತಾರೆ. ಅವರಲ್ಲಿ ಒಬ್ಬರು ರಾಜಮಾತಂಗಿ ಅಂತೇಳಿ ಭಾಳ ವಿಶೇಷ. ಅದರಲ್ಲಿ ದೇವಿಲಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಅನೇಕ ವಿಘ್ನಗಳನ್ನು ನಾವು ಬಿಡುಗಡೆ ಮಾಡ್ಬೋದು. ಬ್ರಾಹ್ಮಣರ ಭೂಮಿ ತೊಗೊಂಬಿಟ್ಟಿರ್ತೀವ, ಆ ವಿಘ್ನ ತೆಗಿಬೋದು. ಕ್ಷತ್ರಿಯರ ಜಮೀನ ಸೈಟು ಮನೆ ತೊಗೊಂಬಿಟ್ಟಿರ್ತೀವ, ಆ ವಿಘ್ನ ತೆಗಿಬೋದು. ಅಥವಾ ವೈಶ್ಯಾಸ್ ಮಾಡಿರೋ ಜಮೀನು ಇರ್ತದೆ, ಅದು ಮಾರಾಟ ಆಗ್ತಿಲ್ಲ, ಅಥವಾ ನಾವು ತೊಗೋಬೇಕು, ಹೇಗೆ ಮಾಡಬೇಕು? ಶೂದ್ರರು ಯಾರಾಗಿರ್ಬೋದು, ಅವ್ರದ್ದು ಜಮೀನು ತೊಗೋಬೇಕು ಅಂತೇಳಿ ಅಡ್ವಾನ್ಸ್ ಮಾಡ್ತೀನಿ, ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಆ ಜಮೀನು ತೊಗೊಂಡ್ಮೇಲೆ 108 ಸಮಸ್ಯೆಗಳು ಶುರುವಾಗುತ್ತೆ. ಯಾರೋ ಪತ್ರ ಬಂದರೆ 1 ಎಕರೆ ಜಮೀನು ತೊಗೊಂಡ್ವಿ, ಅದು ತೊಗೊಂಡ್ಮೇಲಿಂದ ನಮಗೆ ಭಾಳಷ್ಟು ತೊಂದರೆಗಳಾಗೋಯ್ತು, ವಿಪರೀತ ತೊಂದರೆ ಆಯಿತು. ಅದಕ್ಕೆ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋ, ಅಡ್ವಾನ್ಸ್ ಹೋದ್ರೂ ಪರವಾಗಿಲ್ಲ ಅಂತೇಳಿ ಬಿಟ್ಬಿಟ್ವಿ. ಅಡ್ವಾನ್ಸ್ ಕೊಟ್ಟು ಬಂದಮೇಲೆ ನಮಗೆ ಯಜಮಾನಿಗೆ ಆಕ್ಸಿಡೆಂಟ್ ಆಯಿತು. ಅಡ್ವಾನ್ಸ್ ಕೊಟ್ಟಾದಮೇಲೆ ನಮಗೆ ಎಲ್ಲ ಥರ ರೋಗ ಸಮಸ್ಯೆಗಳು ಶುರುವಾಯಿತು. ಅದಕ್ಕೆ ಬೇಡವೇ ಬೇಡ ಅಂತೇಳಿ ಬಿಟ್ಬಿಟ್ಟಿದ್ದೀವಿ ಅಂದರೆ ಆ ಭೂಮಿ ನಿಮ್ಗೆ ಆಗಬರಲ್ಲ. ಆ ಭೂಮಿ ತೊಗೊಳ್ಳೋರು ಬೇರೆ ಇರ್ತಾರೆ,
ಆ ಭೂಮಿ ಬೇರೆಯವ್ರಿಗೆ ಹೋಗ್ಬೇಕದು, ನಿಮ್ಗೆ ಹೋಗಿ ಅಪ್ಪಿತಪ್ಪಿ ರಾಂಗ್ ಅಡ್ರೆಸ್ಸಲ್ಲಿ ತೊಗೊಂಡಿರೋದ್ರಿಂದ ನೆಗೆಟಿವ್ ಸೈಡ್ ಎಫೆಕ್ಟ್ ಜಾಸ್ತಿ ಇದೆ. ಯಾರಿಗೆ ನಾನು ಇಷ್ಟೊತ್ತು ಈ ಸಮಸ್ಯೆ ಜಮೀನು ವಿಷಯದಲ್ಲಿ ಹೇಳಿದ್ನೋ ಆ ಸಮಸ್ಯೆಯಲ್ಲಿ ನರಳುತ್ತಿರೋಂಥವ್ರು, ಜಮೀನು ಮಾರಬೇಕು ಅಂತಿರೋರು, ಅಥವಾ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ಅದು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ಭಾಳ ವಿಘ್ನಗಳು ಬರ್ತಿದೆ ಅನ್ನೋಂಥ ಜನಗಳು, ಅವ್ರಿಗೂ ಕೂಡ ಒಂದು ವಿಶೇಷವಾದಂಥ ಈ ರಾಜಮಾತಂಗಿ ತಂತ್ರಸಾರದಲ್ಲಿ ಈ ರಾಜಭೋಗಗಳನ್ನು ಅನುಭವಿಸುವಂಥದ್ದು. ರಾಜ ಜನ ಸ್ತ್ರೀ ಪುರುಷ ವಶತಾಂ ಕುರು ಅಂತ ಹೇಳ್ತೀವಿ. ಅದರಲ್ಲಿ ಭೋಗಗಳನ್ನು ಅನುಭವಿಸೋಕ್ಕೆ ರಾಜಮಾತಂಗಿ ದೇವಿ ಭಾಳ ವಿಶೇಷವಾದದ್ದು. ಈ ಭೂಮಿ ಒಂದು ಭೋಗ. ನಮಗೆ ತೊಗೋತೀವಿ, ಲೇಔಟ್ ಮಾಡಿ ಮನೆಗಳು ಕಟ್ಟಿಸ್ತೀವಿ, ಅಥವಾ ಬಿಲ್ಡಿಂಗ್ ಮಾಡ್ತೀವಿ, ಸಿನಿಮಾ ಥಿಯೇಟ್ರ್ ಮಾಡ್ತೀವಿ, ಬಾರು ಕ್ಲಬ್ಬು ರೆಸ್ಟೋರೆಂಟು ಕಮರ್ಷಿಯಲ್ ಬಿಲ್ಡಿಂಗು ಏನೋ ಮಾಡಿ ನಮಗೆ ರಾಜಭೋಗವನ್ನು ಪಡಿತೀವಿ, ಕಾರು ಮನೆ ಎಲ್ಲ ತೊಗೋತೀವಿ. ಆ ರಾಜಭೋಗ ಬರಬೇಕು ಅಂದರೆ ರಾಜಮಾತಂಗಿ ದೋಷ ಅಲ್ಲಿ ತೆಗಿಬೇಕು, ನಾವು ಆ ಭೂಮಿಲಿರೋ ದೋಷ ತೆಗಿಬೇಕು. ಅದಕ್ಕೇನು ಮಾಡಬೇಕು, 10 ನಿಂಬೆ ಹಣ್ಣು ತೊಗೋಬೇಕು. ತಂತ್ರ ಮತ್ತು ಮಂತ್ರ ಡೈರೆಕ್ಟ್, ಇದಕ್ಕೆ ಮುದ್ರೆ ಏನು ಬೇಡ. 10 ನಿಂಬೆ ಹಣ್ಣು ಒಂದು ತಟ್ಟೆಲಿಟ್ಕೊಳ್ಳಿ. ತಟ್ಟೆಲಿಟ್ಕೊಂಬಿಟ್ಟು ಒಂದು ಬಟ್ಟಲೆ ಇಟ್ಕೊಂಬಿಟ್ಟು ಅಮಾವಾಸ್ಯೆ ದಿವಸ ಯಾವ ಜಮೀನು ನೀವು ಕೈ ಹಾಕಿದ ಮೇಲೆಲ್ಲ ವಿಘ್ನಗಳು, ಕೆಲಸವೇ ಆಗ್ತಿಲ್ಲ, ಎಲ್ಲ ಥರ ಆಗಿದೆ, ಆದರೆ ನಮ್ಗೆ ದಕ್ತಾ ಇಲ್ಲ ಭೂಮಿ ಅನ್ನೋ ಹೊತ್ತಿಗೆ ಬಂದಾಗ ಒಂದು ತಟ್ಟೆಗಲ್ಲಿ ಅಥವಾ ಪಾತ್ರೆಯಲ್ಲಿ ಒಂದು 10 ನಿಂಬೆಹಣ್ಣು ಇಟ್ಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಅಮಾವಾಸ್ಯೆ ದಿವಸ ಅಥವಾ ಹುಣ್ಣಿಮೆ ದಿವಸ 1 ಗಂಟೆಗಳ ಕಾಲ ಆ ಮಂತ್ರನ ಹೇಳ್ತಾ ನಿಂಬೆಹಣ್ಣಿಗೆ ಪ್ರಯೋಗ ಮಾಡಬೇಕು. ನಿಂಬೆಹಣ್ಣಿಗೆ ಅಭಿಮಂತ್ರಿಸ್ಬೇಕು. ಏನದು? ಓಂ ಅಸಂತೆ ಅಸಿತಾಲಾಪೆ ಮಾತಂಗಿ ಪರಿಚಾರಿಕೆ ಮಮ ವಿಘ್ನ ಸಂಪದಾಂ ನಾಶಂ ಕುರು ಟಹ 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 ಹುಂ ಫಟ್ ಸ್ವಾಹ. ಓಂ ಅಸಂತೆ ಅಸಿತಾಲಾಪೆ ಮಾತಂಗಿ ಪರಿಚಾರಿಕೆ ಮಮ ವಿಘ್ನಪದಾಂ ನಾಶಂ ಕುರು ಟಹ 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 ಹುಂ ಫಟ್ ಸ್ವಾಹ. ಓಂ ಅಸಂತೆ ಅಸಿತಾಲಾಪೆ ಮಾತಂಗಿ ಪರಿಚಾರಿಕೆ ಮಮ ವಿಘ್ನಪದಾಂ ನಾಶಂ ಕುರು ಟಹ 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 ಹುಂ ಫಟ್ ಸ್ವಾಹ. ಓಂ ಅಸಂತೆ ಅಸಿತಾಲಾಪೆ ಮಾತಂಗಿ ಪರಿಚಾರಿಕೆ ಮಮ ವಿಘ್ನಪದಾಂ ನಾಶಂ ಕುರು ಟಹ 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 ಹುಂ ಫಟ್ ಸ್ವಾಹ ಅನ್ನೋ ಮಂತ್ರನ ಕಣ್ಣು ಮುಚ್ಕೊಂಡು ಇದನ್ನು ಬಾಹೆಟ್ ಮಾಡ್ಕೊಂಬಿಟ್ಟು ಹೇಳಬೇಕು. ಒಂದು ಅರ್ಧ ಗಂಟೆ ಹೇಳಿದ್ರೆ, ಒಂದು 3/4 ಗಂಟೆ ಹೇಳಿದ್ರೆ 100 ಆಗಿಬಿಡುತ್ತೆ. ಇದನ್ನು ಅಮಾವಾಸ್ಯೆ ದಿವಸ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಜಪ ಮಾಡಿಬಿಟ್ಟು ಈ ಮಂತ್ರ ಹೇಳಿದ್ಮೇಲೆ ಇದೇ ಮಂತ್ರ ಹೇಳ್ಕೊಂಡು ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಜಮೀನು ಎಲ್ಲಿ ಮಾರಾಟ ಆಗ್ತಿಲ್ವೋ ಅಥವಾ ಎಲ್ಲಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀರೋ, ಎಲ್ಲಿ ನಿಮಗೆಲ್ಲ ಕೋರ್ಟಲ್ಲಿ ನಿಮ್ಮಂತೆ ಆಗಿದೆ, ಎಲ್ಲ ಅಧಿಕಾರಿಗಳು ನಿಮ್ಮಂತೆ ಮಾಡಿಕೊಟ್ಟರೆ ಆ ಜಮೀನು ನಿಮಗೆ ಇನ್ನೂ ಕೈಗೆ ಸಿಗ್ತಿಲ್ಲ ಅಂದಾಗ ಆ ಜಮೀನಿಗೆ 10 ದಿಕ್ಕಿನಲ್ಲೂ ನೀವು ಇದನ್ನು ಇಡಬೇಕು. ನಿಂಬೆಹಣ್ಣ ಪೂರ್ವ ದಿಕ್ಕಲ್ಲಿ ಹಳ್ಳ ತೆಗೆಯುವಾಗ ಓಂ ಅಸಂತೆ ಅಸಿತಾಲಾಪೆ ಮಾತಂಗಿ ಪರಿಚಾರಿಕೆ ಮಮ ವಿಘ್ನಪದಾಂ ನಾಶಂ ಕುರು ಟಹ 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 ಹುಂ ಫಟ್ ಸ್ವಾಹ 5 ಸಲ ಹೇಳಿಬಿಟ್ಟು ಒಂದು ನಿಂಬೆಹಣ್ಣು ಊತ ಹಾಕೋಷ್ಟು ಹಳ್ಳ ತೆಗೆದುಬಿಟ್ಟು ಪೂರ್ವ ದಿಕ್ಕಲ್ಲಿ ಒಂದು ನಿಂಬೆಹಣ್ಣು ಇಡಬೇಕು. ನೆಕ್ಸ್ಟು ಆಗ್ನೇಯ ದಿಕ್ಕಿನಲ್ಲಿ, ನಿಮ್ಮ ಜಮೀನು ಆಗ್ನೇಯ ದಿಕ್ಕಿನಲ್ಲಿ ಪುನಃ ಓಂ ಅಸಂತೆ ಅಸಿತಾಲಾಪೆ ಮಾತಂಗಿ ಪರಿಚಾರಿಕೆ ಮಮ ವಿಘ್ನಪದಾಂ ನಾಶಂ ಕುರು ಟಹ 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 ಹುಂ ಫಟ್ ಸ್ವಾಹ. ಆಗ್ನೇಯ ದಿಕ್ಕಲ್ಲಿ ಒಂದು ನಿಂಬೆಹಣ್ಣು ಊತ ಹಾಕೋಷ್ಟು ಹಳ್ಳ ತೆಗೆದು ಊತ ಹಾಕ್ಬಿಡೋದು. ಮತ್ತು ದಕ್ಷಿಣ ಇದೇ ಥರ ಹೇಳಿ ಊತ ಹಾಕೋದು. ನೈಋತ್ಯದಲ್ಲಿ, ಆಮೇಲೆ ಪಶ್ಚಿಮದಲ್ಲಿ, ವಾಯುವ್ಯದಲ್ಲಿ, ಉತ್ತರದಲ್ಲಿ, ಈಶಾನ್ಯದಲ್ಲಿ ಉಳಿದಿದ್ದೆಲ್ಲ ತೊಗೊಂಡೋಗ್ಬಿಟ್ಟು ಮಧ್ಯಭಾಗದಲ್ಲಿ, ನಿಮ್ಮ ಜಮೀನು ಮಧ್ಯಭಾಗದಲ್ಲಿ ಓಂ ಅಸಂತೆ ಅಸಿತಾಲಾಪೆ ಮಾತಂಗಿ ಪರಿಚಾರಿಕೆ ಮಮ ವಿಘ್ನಪದಾಂ ನಾಶಂ ಕುರು ಟಹ 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 ಹುಂ ಫಟ್ ಸ್ವಾಹ ಅಂಥೇಳಿ ಬ್ರಹ್ಮಸ್ಥಾನದಲ್ಲಿ ಮಧ್ಯಭಾಗದಲ್ಲಿ ಇಟ್ಬಿಟ್ಟು ಆಮೇಲೆ ಎಲ್ಲ ಕಡೆಯೂ ಸಾಂಬ್ರಾಣಿ ಧೂಪ ಹಾಕಬೇಕು. ಇದು ತಂತ್ರ, ಜಂಬೂರ ಫಲ ತಂತ್ರ. ಹಾಕ್ಬಿಟ್ಟು ಬಿಟ್ಬಿಟ್ರೆ, ಇದು ಮಾಡುವಾಗ ಯಾರೂ ನೋಡಿರಬಾರ್ದು. ಈ ತಂತ್ರ ಮಾಡುವಾಗ ಬಿಟ್ಬಿಟ್ರೆ ಆ ಭೂಮಿ ಇದ್ದಕ್ಕಿದ್ದಾಗೆ ಬೆಲೆ ಬರುತ್ತೆ, ಮಾರಾಟ ಆಗ್ಬೋದು. ಅಥವಾ ಅಡ್ವಾನ್ಸ್ ಕೊಟ್ಟವ್ರಿಗೆ ಮತ್ತೆ ಅವ್ರಿಗೆ ಅದೇ ನಾನೇ ಮತ್ತೆ ತೊಗೋತೀನಿ ಅಂತ ಬರ್ಬೋದು. ಆಮೇಲೆ ಈ ಥರ ಫೋನ್ ಮಾಡಿ ಹೇಳಿದಲ್ಲ, ಅವರು ಕೂಡ ಆ ಭೂಮಿಗೆ ಅಕಸ್ಮಾತ್ ಆ ದೇವಿ ಶಕ್ತಿ ಇದ್ದರೆ ಆ ನಿಂಬೆಹಣ್ಣಿನಿಂದ ಅದನ್ನು ಕೇಂದ್ರೀಕರಿಸಿ ದೇವಿಗೆ ಕ್ಷಮಾಪಣೆ ಕೇಳಿ ಆ ದೇವಿಗೆ ಏನೋ ಒಂದು ಮಾಡ್ತೀವಿ ನಾವು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಮಾಡಿದ್ದೆ ಆದರೆ ಬಹುಶಃ ಇದು ಬರ್ಬೋದು. ಜನಗಳ ಹತ್ರ ಹೋರಾಟ ಮಾಡ್ಬೋದು, ಮೋಸ ಮಾಡ್ಬೋದು, ಟೋಪಿ ಹಾಕ್ಬೋದು,
ಏನೋ ಒಂದು ಮಾಡಿ ಲಂಚ ಪಂಚ ಕೊಟ್ಟು ಗಿಟ್ಟಿಸ್ಕೋಬೋದು. ದೇವತೆಗಳ ಸಾನ್ನಿಧ್ಯದಲ್ಲಿ ಇರೋವಂಥ ಜಮೀನುಗಳನ್ನು ಏನು ಅಧಿಕಾರಿಗೂ ಕೂಡ ಮಂಕಾಗ್ಬಿಡ್ತಾನೆ. ಯಾರೇ ಕೂಡ ದೇವಿ ಹತ್ರ ದೇವಶಕ್ತಿ ಮುಂದೆ ಆಟ ಆಡೋಕ್ಕೆ ಸಾಧ್ಯ ಇಲ್ಲ. ಅದು ನೀವು ನೆನ್ನೆ ಮನೆ ಹುಟ್ಟು ಬೆಳೆದಿರೋರು, ನೆನ್ನೆ ಮನೆ ಹುಟ್ಟು ಬೆಳೆದು ಅಧಿಕಾರದಲ್ಲಿದ್ದೀರಿ. ಆ ದೇವಿ ಎಷ್ಟೋ ನೂರಾರು ಸಾವಿರಾರು ವರ್ಷದಿಂದ ಅದು ಪೂಜೆ ಮಾಡಿಸ್ಕೊಂಬಂದಿರೋ ಜಾಗ. ಆ ಜಾಗದಲ್ಲಿ ನಾವು ದಬ್ಬಾಳಿಕೆ ಮಾಡಿದ್ರೆ ನಾಳೆ ಆಕ್ಸಿಡೆಂಟ್ ಆಗ್ಬೋದು, ಸಾವು ಬರ್ಬೋದು, ಏನೋ ಒಂದು ತೊಂದರೆಗಳಾಗ್ಬೋದು. ಅದಕ್ಕೆ ಅತಿಯಾದ ಆಸೆಯಿಂದ ತೊಂದರೆಗಳು ಮಾಡ್ಕೊಳ್ಳೋದು ಬದಲು ದೇವಿಗೆ ಶರಣ ಆಗೋದು ಬಹಳ ಒಳ್ಳೆಯದು. ಯಾರು ಮೊನ್ನೆ ಕಾಲ್ ಮಾಡಿದಂಥವ್ರು, ಇಷ್ಟೆಲ್ಲ ಕಾಲಲ್ಲಿ ಹೇಳೋಕ್ಕಾಗಲ್ಲ, ಅದಕ್ಕೆ ನಾನು ಇವತ್ತು ಕಾಲ್ ಮಾಡೀನಿ ಇಮಿಡಿಯೇಟಾಗಿ. ಜಮೀನು ವಿಚಾರದಲ್ಲಿ 4 ದೋಷ ಇರ್ತದೆ. ನಿಧಿ ಇರ್ಬೋದು, ಸರ್ಪವಾಸಸ್ಥಳ ಇರ್ಬೋದು, ದೇವಿ ಶಕ್ತಿ ಇರ್ಬೋದು, ಇಲ್ಲ ಹೆಣಗಳ ರಾಶಿ ಊತಾಕಿರ್ಬೋದು. ಇವತ್ತು ಎಷ್ಟೋ ಸ್ಮಶಾನಗಳೆಲ್ಲ ದೊಡ್ಡ ದೊಡ್ಡ ಲೇಔಟ್ ಆಗೋಗಿದೆ, ಅಲ್ಲಿ ಯಾರೂ ಚೆನ್ನಾಗಿಲ್ಲ. ಅದರಿಂದ ಒಳ್ಳೆ ಭೂಮಿ ಮೇಲೆ ಮನೆ ಕಟ್ಟಿದವ್ರಿಗೆ ಒಳ್ಳೆಯ ಸಂತಾನ, ಒಳ್ಳೆಯ ಆರೋಗ್ಯ, ಸುಖ ಇಲ್ಲ. ಅಂಥದ್ದಲ್ಲಿ ಎಣೆಗಳು ಹುಟ್ಟರೆ ಸ್ಮಶಾನದ ಮೇಲೆ ಕಾಲುವೆ ಮುಚ್ಚಿ ನಾಲೆಗಳನ್ನು ಕಾಲುವೆ ಮುಚ್ಚಿಬಿಟ್ಟು ಬಾವಿ ಮುಚ್ಚಿ ಕಟ್ಟಿರೋ ಜಾಗದಲ್ಲೆಲ್ಲ ತುಂಬ ತೊಂದರೆ ಆಗಿದೆ. ಏಳಿಗೆ ಆಗ್ತಿಲ್ಲ, ಮದುವೆಗಳಾಗಲ್ಲ, 30-50 ವರ್ಷ ಆದರೂ ಮದುವೆ ಆಗಲ್ಲ, ಮಕ್ಕಳಾಗಲ್ಲ, ಭಾಳ ತೊಂದರೆ ಇದೆ. ನದಿ, ಸರೋವರ, ಕೆರೆ, ಕಾಲುವೆ, ನಾಲೆಗಳು, ಬಾವಿ ಇದನ್ನು ಮುಚ್ಚಿ ಕಟ್ಟಿದವರು ಎಲ್ಲೂ ಉದ್ಧಾರ ಆಗಿಲ್ಲ. ವಾಸ್ತುಶಾಸ್ತ್ರ ಪ್ರಕಾರ ಮಾಡೋಂಗಿಲ್ಲ ಅದು. ಅದರಿಂದ ಅದಕ್ಕೊಂದು ವಿಜ್ಞಾನ ಇದೆ. ಯಾಕೆ ಕೆರೆ ಬಂತು, ಯಾಕೆ ನಾಲೆ ಬಂತು, ಯಾಕೆ ಬಾವಿ ತೆಗೆಸಿದ್ರು, ಅದು ಕೆಲವೊಂದು ಕಥೆ ಇದೆ, ಒಂದು ವಿಜ್ಞಾನ ಇದೆ, ಒಂದು ಶಾಸ್ತ್ರ ಇದೆ, ಒಂದು ದೈವಶಕ್ತಿ ಇದೆ. ಅದನ್ನು ಬಿಟ್ಟು ನಾವು ಮುಚ್ಚಿ ಮನೆಯಲ್ಲೇ ಕಟ್ಟೋಕ್ಕೆ ಹೋದರೆ ಈ ದೋಷಗಳಾಗತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಇದು ನನಗೆ ಆದಂಥ ಅನುಭವದ ಮೇಲೆ ನಿಮಗೆ ವಿಚಾರ ಹಂಚ್ಕೊಂಡಿದ್ದೀನಿ. ಬಹುಶಃ ಪತ್ರ ಬರೆದವ್ರು ಮತ್ತು ಕಾಲಲ್ಲಿ ಮಾತಾಡಿದವ್ರಿಗೆ ಇದು ಅನ್ವಯಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಎಲ್ಲ ಎಪಿಸೋಡ್ಸಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಒಂದು ಮ್ಯೂಸಿಕ್ ಚಾನಲ್ ಇದೆ, SSVK ಜ್ಞಾನೋದಯ ಅಂತ, ಅಲ್ಲೂ ಕೂಡ ನಮ್ಮ ಮ್ಯೂಸಿಕ್ಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀವಿ. 3 ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದಮೇಲೆ ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಇಮೇಲ್ ಮುಖಾಂತರ, ವಾಟ್ಸಪ್ ಮುಖಾಂತರ ಶೇರ್ ಮಾಡಿ. ಅವ್ರಿಗೂ ಒಳ್ಳೆಯದಾಗಲಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಒಂದು ಫೇಸ್ಬುಕ್ಕಲ್ಲಿ ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ನಮ್ಮ ಸಂಚಿಕೆಗಳಲ್ಲಿ ನೋಡಿ ನಿಮ್ಮ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.